ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಆದ್ಯ ಕಲರ್ಫುಲ್. ನಾನು ಸುಮಾ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಒಂದು ಬ್ರೇಕ್ಫಾಸ್ಟ್ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ. ಖಂಡಿತವಾಗ್ಲೂ ನೀವು ಇದಕ್ಕೆ ಅಕ್ಕಿ ಉದ್ದಿನಬೇಳೆ ಇಲ್ಲದೆ ನೀವು ಮೃದುವಾದ ದೋಸೆನ ಖಂಡಿತ ಮಾಡ್ಬೋದು. ಒಮ್ಮೆ ಈ ರೀತಿಯಾಗಿ ದೋಸೆನ ಮಾಡಿ ನೋಡಿ, ತುಂಬಾ ಈಸಿಯಾಗಿ ಮಾಡುವಂತಹ ಒಂದು ದೋಸೆ ರೆಸಿಪಿ. ಸೊ ಈ ದೋಸೆ ಮಾಡೋದಕ್ಕೆ ಮೊದಲನೇದಾಗಿ ಇಲ್ಲಿ 1 ಕಪ್ ಆಗುವಷ್ಟು ನಾನು ರವೆ ತೊಗೊಂಡಿದ್ದೀನಿ. ಸೊ ಸಣ್ಣ ರವೆ ಅಂತ ಹೇಳ್ತೀವಲ್ಲ, ಆ ರವೆನ ತೊಗೊಂಡಿದ್ದೀನಿ. ನೋಡ್ಬೋದು ನೀವು 1 ಕಪ್ ಆಗೋಷ್ಟು ನಾನು ರವೆ ತಗೊಂಡಿರೋದು. ಸೊ ಫ್ರೆಂಡ್ಸ್, ನೀವು ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಫ್ರೆಂಡ್ಸ್. ಓಕೆ, ಈಗ 1 ಕಪ್ ರವೆನ ನಾವು ಒಂದು ಮಿಕ್ಸಿಂಗ್ ಬೌಲ್ ತೊಗೊಳ್ಳೋಣ. ಸೊ ಈ ಬೌಲಿಗೆ ಈಗ ನಾನು ಈ ರವೆನ ಹಾಕ್ಕೊಳ್ತಾ ಇದ್ದೀನಿ. ಸಣ್ಣ ರವೆ ಅಂದರೆ ಚಿರೋಟಿ ರವೆ ಅಂತ ಹೇಳ್ತೀವಲ್ಲ ಅದು. ಸೊ ಈ 1 ಕಪ್ ಅಂದರೆ 1 ಅಥವಾ 2 ಕಪ್ ನೀವು ತಗೋಬೋದು. ನಾನಿಲ್ಲಿ ಅದೇ ಕಪ್ಪಿನ ಅಳತೆಯಲ್ಲಿ 2 ಕಪ್ ಆಗೋಷ್ಟು ನಾನು ಇಲ್ಲಿ ರವೆನ ತೊಗೊಂಡಿದ್ದೀನಿ. ನಿಮಗೆ ದೋಸೆ ಎಷ್ಟು ಬೇಕೋ ನೋಡಿಕೊಂಡು ನೀವು ರವೆನ ಹಾಕ್ಕೊಳ್ಬೇಕಾಗತ್ತೆ. ಇದಕ್ಕೆ ನಾವು ಅಕ್ಕಿ ಮತ್ತು ಉದ್ದಿನಬೇಳೆ ಏನನ್ನೂ ಹಾಕೋದಿಲ್ಲ, ರವೆಯಿಂದ ಮಾಡುವಂಥದ್ದೇ ದೋಸೆ ಇದು. ಸೊ ಹಾಗಾಗಿ ಮತ್ತು ಇದಕ್ಕೆ ಸ್ವಲ್ಪ 1.5 ಕಪ್ ಆಗೋಷ್ಟು ನೀರನ್ನು ಹಾಕ್ಕೊಳ್ಳೋಣ. ನೀರು ಹಾಕಿ ನಾವು ಇದನ್ನು ನೆನೆಯೋದಕ್ಕೆ ಬಿಡಬೇಕಾಗುತ್ತೆ ಒಂದು 10 ರಿಂದ 15 ನಿಮಿಷ. ನೋಡಿ, ನಾನು ಸ್ವಲ್ಪ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಮತ್ತು 1.5 ಕಪ್, ಟೋಟಲಾಗಿ 1.5 ಕಪ್ ನೀರು ತೊಗೊಂಡಿದ್ದೀನಿ. ಜಾಸ್ತಿ ನೀರು ತೊಗೋಬೇಡಿ, ಒಂದೇ ಸಲ 2 ಅಥವಾ 3 ಕಪ್ ನೀರನ್ನು ಹಾಕಬೇಡಿ. ಬೇಗ ತೆಳ್ಳಗಾಗುತ್ತೆ, ಬೇಗ ನೆನೆಯೋದು ಇಲ್ಲ ನೀಟಾಗಿ. ಸೊ ಹಾಗಾಗಿ ರವೆಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನೀವು ನೀರನ್ನು ಹಾಕ್ಕೊಳ್ಬೇಕಾಗುತ್ತೆ. ಓಕೆ, ಈಗ ಇಷ್ಟನ್ನು ನೀರನ್ನು ಹಾಕಿ ನಾನು ಟೋಟಲಾಗಿ 1.5 ಕಪ್ ತೊಗೊಂಡಿರೋದು. ಇದನ್ನು 10 ನಿಮಿಷ ರೆಸ್ಟಿಗೆ ಇಟ್ಬಿಡೋಣ. ಒಂದು ಪ್ಲೇಟ್ ಮುಚ್ಚಿ ಒಂದು 10 ನಿಮಿಷ ರೆಸ್ಟ್ ಆದ ನಂತರ ನೋಡ್ಬೋದು ನೀವು ನೀರೆಲ್ಲ ನೀಟಾಗಿ ರವೆ ಅಬ್ಸರ್ವ್ ಮಾಡ್ಕೊಂಡಿದೆ. ನೋಡಿ, ಸ್ವಲ್ಪನೂ ನೀರಿಲ್ಲ. ಸೊ ಈ ರೀತಿಯಾಗಿ ನೀವು ಮಾಡಿಕೊಂಡು ದೋಸೆನ ದಿಢೀರಾಗಿ ಒಂದು ರೆಸಿಪಿನ ಮಾಡ್ಕೋಬೋದು ಬೇಕು ಅಂತಂದರೆ, ಅಥವಾ ನೀವು ಫಸ್ಟೇ ಒಂದಿನ ನೈಟ್ ರೆಡಿ ಮಾಡಿ ಬೆಳಿಗ್ಗೆ ಕೂಡ ಮಾಡ್ಕೋಬಹುದು. ಈಗ ನೋಡಿ, ಸ್ವಲ್ಪನೂ ನೀರಿಲ್ಲ, ನೀಟಾಗಿ ಅದು ರವೆ ಎಲ್ಲ ಹೀರ್ಕೊಂಡಿದೆ ನೀರನ್ನು. ಸೊ ಇಲ್ಲಿ ಒಂದು ಜಾರ್ ತೊಗೊಳ್ತಾ ಇದ್ದೀನಿ. ಈ ಜಾರಿಗೆ ನಾನಿಲ್ಲಿ ಕಾಯಿನ ತೊಗೊಳ್ತಾ ಇದ್ದೀನಿ. ಕಾಯಿ ತುರಿ ಆದರೂ ತೊಗೋಬೋದು, ಅಥವಾ ಈ ಥರ ಕಟ್ ಮಾಡಿ ಕೂಡ ತೊಗೋಬೋದು. ಆದಷ್ಟು ನೀವು ಅದರ ಮೇಲ್ಗಡೆ ಇರುವಂಥ ಸಿಪ್ಪೆನ ತೆಗೆದುಬಿಟ್ಟು ನಂತರನೇ ಉಪಯೋಗಿಸಿ ದೋಸೆ, ಆವಾಗ ಫುಲ್ ವೈಟ್ ಕಲರ್ ಬರುತ್ತೆ. ಸೊ ಹಾಗಾಗಿ ನೋಡಿ, ಇವಾಗ ನಾನು ಕಟ್ ಮಾಡಿರೋಂತಹ ಇಲ್ಲಿ ಕಾಯಿನ ತೊಗೊಂಡು ಒಂದ್ಸಲ ಗ್ರೈಂಡ್ ಮಾಡ್ಕೊಂಬಂದಿದ್ದೀನಿ. ಗ್ರೈಂಡ್ ಮಾಡಿದ ನಂತರ ಇವಾಗ ಇದರಲ್ಲಿ ಒಂದು ಅರ್ಧ ರವೆ ಮಿಕ್ಸ್ ಮಾಡಿ ಇಟ್ಟಿದ್ದೀವಲ್ಲ, ಅದರಲ್ಲಿ ಒಂದು ಅರ್ಧ ಹಾಕ್ಕೊಳ್ಳೋಣ. ಓಕೆ, ಅರ್ಧ ಹಾಕಿ ಇದನ್ನು ಇವಾಗ ನಾನು ಗ್ರೈಂಡ್ ಮಾಡ್ಕೊಂಬರ್ತೀನಿ. ನುಣ್ಣಗೆ ರುಬ್ಕೊಂಬರ್ಬೇಕು, ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನುಣ್ಣಗೆ ರುಬ್ಬಿ. ಕಾಯಿಯೆಲ್ಲ ನೀಟಾಗಿ ಗ್ರೈಂಡ್ ಆದರೆ ತುಂಬ ಚೆನ್ನಾಗಿ ಬರುತ್ತೆ ದೋಸೆ. ಸ್ವಲ್ಪ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಸ್ವಲ್ಪ ನೀರನ್ನು ಹಾಕಿ ಇವಾಗ ನಾನು ಇದನ್ನು ಚೆನ್ನಾಗಿ ರುಬ್ಕೊಂಬಂದಿದ್ದೀನಿ. ನೋಡ್ಬೋದು ನೀವು ರುಬ್ಬಿರೋ ಅಂತಹದನ್ನು ಈಗ ಒಂದು ಪಾತ್ರೆಗೆ ಹಾಕ್ಕೊಳ್ಳೋಣ ಫ್ರೆಂಡ್ಸ್. ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಸ್ವಲ್ಪ ನುಣ್ಣಗೆ ರುಬ್ಬಿ. ನೀರು ಸ್ವಲ್ಪ ಕಮ್ಮಿನೇ ಹಾಕ್ಕೊಳ್ಳಿ. ಒಂದೇ ಸಲ ನೀರು ಜಾಸ್ತಿ ಹಾಕೋದ್ರಿಂದ ಖಂಡಿತ ದೋಸೆ ಚೆನ್ನಾಗಿ ಬರೋದಿಲ್ಲ. ತೆಳ್ಳಗಾಗಿದ್ರೆ ಒಂದು ಮೀಡಿಯಮ್ ಆಗಿ ನಾವು ದೋಸೆ ಸರಿಗೆ ಹೇಗೆ ಹಿಟ್ಟನ್ನು ರುಬ್ಕೋತೀವೋ ಅದೇ ಥರ ರುಬ್ಕೋಬೇಕಾಗುತ್ತೆ. ಈಗ ರುಬ್ಬಿರೋದನ್ನು ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ. ನೋಡ್ಬೋದು ನೀವು 1-2 ಸಲ ನಾನು ನೀಟಾಗಿ ಎಲ್ಲ ಮತ್ತೆ ಇತ್ತಲ್ಲ ಮಿಕ್ಕಿರೋ ಅಂಥ ಒಂದು ರವೆನೂ ಕೂಡ ರುಬ್ಬಿ ಇದಕ್ಕೆ ಹಾಕ್ಕೊಂಡಿದ್ದೀನಿ. ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ. ಇವಾಗ ಇದಕ್ಕೆ ಅಕ್ಕಿ ಬಳಸ್ತಾ ಇಲ್ಲ, ಉದ್ದಿನಬೇಳೆ ಬಳಸ್ತಾ ಇಲ್ಲ, ಹಾಗೆ ಸೋಡಾ ಪೌಡರ್ ಕೂಡ ಉಪಯೋಗಿಸ್ತಾ ಇಲ್ಲ. ಬೇಕು ಅಂದರೆ ನೀವು ಉಪಯೋಗಿಸ್ಬೋದು, ಬಟ್ ನಾನು ಇದರಲ್ಲಿ ಸೋಡಾ ಪುಡಿ ಏನೂ ಹಾಕ್ಕೊಳ್ತಾ ಇದ್ದಿಲ್ಲ, ಅಡುಗೆ ಸೋಡಾ ಏನೂ ಹಾಕ್ತಾ ಇಲ್ಲ. ಈಗ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಫಸ್ಟ್ ನೀಟಾಗಿ. ನೋಡ್ಬೋದು ನೀವು, ಹೀಗೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಾನು. ನೋಡಿ, ಹೀಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಆಗಬೇಕು. ಸ್ವಲ್ಪ ಗಟ್ಟಿ ಅನಿಸಿರೆ ನಿಮಗೆ ಇವಾಗಲೇ ಬೇಕು ಅಂದರೆ ಸ್ವಲ್ಪ ನೀರನ್ನು ಹಾಕ್ಕೊಳ್ಬೋದು ನೀವು. ನೋಡಿ, ಈಗ ಮುಚ್ಚಿ ಇದನ್ನು ಒಂದು 2 ಅವರ್ ಬಿಟ್ಟು ನಂತರ ನೀವು ದೋಸೆನ ಹಾಕ್ಕೊಳ್ಬೋದು. ನಾನಿಲ್ಲಿ ಓವರ್ ನೈಟ್ ಬಿಟ್ಟಿದ್ದೆ. ಸೊ ಓವರ್ ನೈಟ್ ಬಿಟ್ಟು ಬೆಳಿಗ್ಗೆ ನಿಮಗೆ ತೋರಿಸ್ತಾ ಇದ್ದೀನಿ ಎಷ್ಟು ಸರಿ ಉಬ್ಬಿ ಬಂದಿದೆ ಅಂತ. ನೋಡಿ, ಚೆನ್ನಾಗಿ ಸರಿ ಉಬ್ಬಿ ಬರುತ್ತೆ. ಸೊ ಖಂಡಿತ ನೀವು ಇದಕ್ಕೆ ಸೋಡಾ ಪೌಡರು ಮತ್ತು ಅಕ್ಕಿ ಉದ್ದಿನಬೇಳೆ ಏನೂ ಇಲ್ಲದೆ ನೀವು ತುಂಬಾ ಮೃದುವಾಗಿ ದೋಸೆನ ಮಾಡ್ಕೋಬೋದು ಫ್ರೆಂಡ್ಸ್. ಈಗ ನಾನು ಒಂದು ತವಾನ ಇಟ್ಟಿದ್ದೀನಿ ಬಿಸಿಗೆ. ಸೊ ಇದಕ್ಕೆ ಸ್ವಲ್ಪ ಎಣ್ಣೆನ ನಾವು ಹಚ್ಕೊಳ್ಳೋಣ ಫಸ್ಟು.
ಹೀಗೆ ಒಂದು ಪ್ಯಾನಿಗೆ ಇವಾಗ ನಾನು ದೋಸೆನ ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕು ಅಂದರೆ ದೊಡ್ಡದಾಗಿ ಕೂಡ ದೋಸೆನ ಹಾಕ್ಕೊಳ್ಬೋದು. ನಾನಿಲ್ಲಿ ಸೆಟ್ ದೋಸೆ ಥರ ಚಿಕ್ಕ ಚಿಕ್ಕದಾಗಿ ದೋಸೆಗಳನ್ನು ಹಾಕ್ಕೊಳ್ತಾ ಇದ್ದೀನಿ. ನೀವು ಹಾಗೇ ಬಿಡಿ, ಅದೇನೂ ಪ್ರಾಬ್ಲಮ್ ಆಗೋಲ್ಲ. ಅದ್ರ ತಾನಾಗೇ ಅದು ಎಷ್ಟು ಸ್ಪೇಸ್ ಬೇಕೋ ಅಷ್ಟು ತಗೊಳುತ್ತೆ ಅದು. ಸೊ ಇದನ್ನು ಮುಚ್ಚೋಣ, 1 ನಿಮಿಷದವರೆಗೂ ಮುಚ್ಚಿ ನಾವು ಸ್ಟವ್ನ ಲೋ ಫ್ಲೇಮಲ್ಲೇ ಇಟ್ಕೊಂಡು ಇದನ್ನು ಬೇಯಿಸ್ಕೊಳ್ಳೋಣ. ಬೇಯಿಸಿದ ನಂತರ ಇದನ್ನು ನಾನು ಓಪನ್ ಮಾಡಿ ತೋರಿಸ್ತೀನಿ ನಿಮಗೆ. ಒಂದು ನಿಮಿಷದವರೆಗೂ ಅಂತೂ ಬೇಯೋದಕ್ಕೆ ಬಿಟ್ಬಿಡಿ. ಈಗ ಹೇಗೆ ಬಬಲ್ಸ್ ಬಂದಿದೆ ಅಂತ ನೋಡ್ಬೋದು ನೀವು. ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ. ನಾವು ಹೋಟೆಲಲ್ಲಿ ತಿಂದಾಗ ಹೇಗಿರುತ್ತೋ ಸಾಫ್ಟಾಗಿ ಸೆಟ್ ದೋಸೆಗಳು, ಅದೇ ಥರ ನೀವು ಅಷ್ಟೇ ಟೇಸ್ಟಿಯಾಗಿ ಅಷ್ಟೇ ಈಸಿಯಾಗಿ ಮನೆಯಲ್ಲಿಯೇ ಈ ದೋಸೆನ ತಯಾರಿಸ್ಕೋಬೋದು. ನೋಡಿ ಎಷ್ಟು ಚೆನ್ನಾಗಿ ಗೂಡು ಥರ ಬಂದಿದೆ ಅಲ್ವಾ? ಹತ್ತಿಯಾಗಿರುತ್ತೆ, ಫುಲ್ಲು ಸಾಫ್ಟಾಗಿರುತ್ತೆ ದೋಸೆ ಅಂತೂ ಸೂಪರಾಗಿರುತ್ತೆ. ಇದನ್ನು ಬೇಕು ಅಂದರೆ ನೀವು ಹೀಗೆ ಕೂಡ ತಿನ್ಬೋದು, ಅಥವಾ ನೀವು ಮತ್ತೆ 2 ಕಡೆ ಬೇಯಿಸ್ಕೊಳ್ತೀವಿ ಅಂದರೆ ಖಂಡಿತ 2 ಸೈಡ್ ಕೂಡ ಬೇಯಿಸ್ಕೊಂಡು ನೀವು ಈ ದೋಸೆನ ತಿನ್ಬೋದು ಫ್ರೆಂಡ್ಸ್. ತುಂಬಾ ಈಸಿಯಾಗಿ ಟೇಸ್ಟಿಯಾಗಿ ಮಾಡುವಂಥ ಒಂದು ಬ್ರೇಕ್ಫಾಸ್ಟ್ ರೆಸಿಪಿ. ಸೊ ನೀವು ಖಂಡಿತ ರವೆಯಲ್ಲಿ ಸುಮಾರು ರೆಸಿಪಿಗಳನ್ನು ಟ್ರೈ ಮಾಡಿರ್ತೀರ. ಈ ರೀತಿಯಾಗಿ ಒಂದ್ಸಲ ದೋಸೆನ ಮನೆಯಲ್ಲಿ ತಯಾರಿಸಿ ಖಂಡಿತ ಹೇಗೆ ಬಂತು ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಪ್ಪದೇ ತಿಳಿಸಿ ಫ್ರೆಂಡ್ಸ್. ಇದಕ್ಕೆ ನಾನು ಅಕ್ಕಿ ಹಿಟ್ಟಾಗಲಿ ಅಥವಾ ಅಕ್ಕಿನೇ ಆಗಲಿ, ಉದ್ದಿನ ಬೇಳೆ ಆಗಲಿ, ಗೋಧಿ ಹಿಟ್ಟಾಗಲಿ, ಮೈದಾ ಆಗಲಿ ಯಾವುದನ್ನು ಕೂಡ ನಾನು ಉಪಯೋಗಿಸ್ದಲೇ ಮಾಡಿರೋಂತಹ ದೋಸೆ ಇದು. ಫುಲ್ ಕಾಟನ್ ದೋಸೆ ಅಂದರೆ ಹಂಗೆ ಬಂದಿರೋಂತಹ ದೋಸೆನ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಸೊ ಮತ್ತೊಮ್ಮೆ ನಾನು ಇನ್ನೊಂದು ಸಲ ಹಾಕಿ ನಾನು ನಿಮಗೆ ತೋರಿಸ್ತೀನಿ ಹೇಗೆ ಬಂದಿದೆ ಅಂತ. ಸ್ವಲ್ಪ ಎಣ್ಣೆನ ಈ ಥರ ನಾನು ತವಾಗೆ ಹಾಕೊಂಡ ನಂತರ ಇದನ್ನು ಒಂದು ಸೌಟಿಂದ ಸರಿ ಹಾಕಿ ಇದನ್ನು ಲಿಡ್ ಕ್ಲೋಸ್ ಮಾಡಿಬಿಡೋಣ. ಇದನ್ನು ಮುಚ್ಚಿ 1 ನಿಮಿಷದವರೆಗೂ, 1 ಅಥವಾ 2 ನಿಮಿಷದವರೆಗೂ ಸ್ಟವ್ ಲೋ ಫ್ಲೇಮಲ್ಲಿ ಇದ್ದರೆ ಖಂಡಿತ 1-1.5 ನಿಮಿಷ ಸಾಕಾಗುತ್ತೆ. ನೀವು ಹೈ ಫ್ಲೇಮ್ ಮಾಡಿದ್ದೀವಿ ಅಂದರೆ ಒಂದು ಅರ್ಧ ನಿಮಿಷಕ್ಕೆ ನೀವು ತೆಗೆದು ಬಿಡಬೇಕಾಗುತ್ತೆ. ಅಷ್ಟು ಬೇಗನೆ ಬೇಯುತ್ತೆ ಇದು ಅಂತ ಹೇಳ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡ್ಬೋದು ನೀವು. ತುಂಬ ಅಂದರೆ ತುಂಬಾ ಸಾಫ್ಟಾಗಿದೆ, ಅದು ನೋಡಿದ್ರೇ ಗೊತ್ತಾಗ್ತಿದೆ. ಖಂಡಿತ ಒಂದ್ಸಲ ನೀವು ಮನೆಯಲ್ಲಿ ಅಕ್ಕಿ ಉದ್ದಿನಬೇಳೆ ಇಲ್ಲದೆ ಮೃದುವಾದ ದೋಸೆನ ಒಮ್ಮೆ ಮಾಡಿ ನೋಡಿ. ಓಕೆ, ಇವತ್ತಿನ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ, ಮತ್ತು ಆದಷ್ಟು ನಿಮ್ಮ ಫ್ರೆಂಡ್ಸ್ ಗ್ರೂಪಲ್ಲಿ ನನ್ನ ವಿಡಿಯೋಗಳನ್ನು ಶೇರ್ ಮಾಡಿ ಫ್ರೆಂಡ್ಸ್. ಹಾಗೆ ಬ್ಯೂಟಿ ಟಿಪ್ಸ್ ಚಾನಲ್ನು ಕೂಡ ಒಂದ್ಸಲ ನೋಡಿ, ನಿಮ್ಗೆ ಇಷ್ಟ ಆದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ನಾನು ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ಅಲ್ಲಿವರೆಗೂ ನನ್ನ ಎಲ್ಲ ವಿಡಿಯೋಗಳನ್ನು ನೋಡ್ತಾ ಇರಿ, ಹಾಗೆ ಶೇರ್ ಮಾಡ್ತಾ ಇರಿ. ಓಕೆ, ಬಾಯ್, ಸಿ ಯು, ಟೇಕ್ ಕೇರ್.